ಓಂ ನಮೋ ಭಗವತಿ ವಾಸುದೇವಾಯ ಧನ್ವಂತರೆ ಅಮೃತ ಕಲಶಾಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಓಂ ಧನ್ವಂತರೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಮಂಜುನಾಥ್ ಕೋಟಿ ಅಂತ ಮಾಡ್ಬೋದು. ಸೊ ನಾನು ಡಾಕ್ಟರ್ ಆಯುರ್ವೇದಾಲಯ ಅಂತಂದೇಳಿ ಆಸ್ಪತ್ರೆಯನ್ನು ಕ್ಲಿನಿಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮದು ವಿಶೇಷವಾಗಿ ಏನಪ್ಪ ಅಂದ್ರೆ ಕೆಲವೊಂದು ರೋಗಗಳಿಗೆ ನಾವು ಚಿಕಿತ್ಸೆ ನೀಡ್ತೀವಿ. ಜೊತೆಗೆ ಇವತ್ತಿನ ವಿಷಯದಲ್ಲಿ ನಾನು ಹೇಳಕ್ಕೆ ಹೋಗ್ತಾ ಇರೋದು ಏನಂತಂದ್ರೆ ಒಂದು ಮಧುಮೇಹದ ಬಗ್ಗೆ. ಮಧುಮೇಹ ಅಂತಂದ್ರೆ ರಕ್ತದ ಸಕ್ಕರೆ ಕಾಯಿಲೆ ಅಂತಂದು ಹೇಳಿ ಕಾಮನ್ ಆಗಿ ಏನು ಹೇಳ್ತೀವಿ, ಅದು ಡಯಾಬಿಟೀಸು. ಸೊ ಅದರಲ್ಲಿ ನಮ್ಗೆ ಮೇನ್ ಏನಂತಂತಂದ್ರೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಕಂಟ್ರೋಲ್ಡ್ ಆಗಲಿ ಅನ್ಕಂಟ್ರೋಲ್ಡ್ ಆಗಲಿ ಡಯಾಬಿಟೀಸ್. ಬಟ್ ಅನ್ಕಂಟ್ರೋಲ್ ಡಯಾಬಿಟೀಸ್ ಹೆಂಗೆ ಅಂತ ಹೇಳಿದ್ರೆ ಯಾವುದೇ ರೀತಿಯಿಂದ ಮೆಡಿಸಿನ್ಸನ್ನು ತೊಗೊಂಡ್ಕೊಂಡು ಕೂಡ, ಇವನ್ ಇನ್ಸುಲಿನ್ನು, ಹೈಯರ್ ಲೆವೆಲ್ ಆಫ್ ಆ್ಯಂಟಿ ಡಯಾಬಿಟಿಕ್ ಟ್ಯಾಬ್ಲೆಟ್ಸನ್ನು ತೊಗೊಂಡ್ರೂ ಕೂಡ ಸಕ್ಕರೆ ಕಾಯಿಲೆ, ಶುಗರ್, RBS, FBS, PPBS, HbA1c ಕಡಿಮೆ ಆಗ್ತಾ ಇರಲಿಲ್ಲ. ಇವನು ಡಯಟ್ ಫಾಲೋ ಮಾಡ್ದಾಗಿರಲಿ, ಎಷ್ಟೇ ಚೆನ್ನಾಗಿ ಡಯಟ್ ಫಾಲೋ ಮಾಡಿ, ಎಷ್ಟೇ ಚೆನ್ನಾಗಿ ಮೆಡಿಸಿನ್ಸ್ ತೊಗೊಂಡ್ರೂ ಕೂಡ ಆವಾಗ ಅವರಿಗೆ ಡಯಾಬಿಟೀಸ್ ಅನ್ನೋದು ಕಂಟ್ರೋಲ್ ಬರ್ತಾ ಇರಲಿಲ್ಲ. ಇನ್ನು ಕೆಲವೊಬ್ಬರಿಗೆ ಡಯಾಬಿಟೀಸ್ಲಿಂದ ಡಯಾಬಿಟಿಕ್ ನ್ಯೂರೋಪತಿ, ಸೊ ಈ ಥರ ವೀಕ್ನೆಸ್ಸು ಅನ್ನೋದು ಜಾಸ್ತಿ ಇರ್ತದೆ. ಸೊ ನಮ್ಮ ಮೆಡಿಸಿನ್ ಏನಪ್ಪ ಅಂತಂದರೆ ಇದೊಂದು ಸಪ್ಲಿಮೆಂಟ್ರಿ ಆಯುರ್ವೇದಿಕ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಸೊ ಕಂಟ್ರೋಲ್ಡ್ ಶುಗರ್ಗೆ ಒಳ್ಳೆ ರೀತಿ ಇನ್ನೂ ಕಂಟ್ರೋಲ್ ಮಾಡ್ತದೆ. ಬಟ್ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಏನಾದರೂ ಇದ್ದು 250, 300, 350, 400, 450 ಈ ಥರ ಹೈ ಲೆವೆಲ್ RBS, FBS, PPBS 300, 400 ಬರ್ತಾ ಇತ್ತು ಅಂತ ಹೇಳಿದರೆ 1 ಮಂತ್ ಇದನ್ನು ಟ್ರೈ ಮಾಡಬಹುದು. ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಒಂದು ಆಯುರ್ವೇದಿಕದ್ದು KMH ಚೂರ್ಣ ಅಂತಂದು ಹೇಳಿ ನಾವೊಂದು ಔಷಧಿಯನ್ನು ಮಾಡಿದ್ದೀವಿ. ಇದನ್ನು ಇದು ಸಪ್ಲಿಮೆಂಟ್ರಿ ಅಂತಲೂ ಹೇಳ್ಬೋದು. ಸೊ ಇದರಲ್ಲಿ ನಾವು ಹೇಳೋದೇನಪ್ಪ ಅಂತಂತಂದರೆ ಇದನ್ನು ಈ ಔಷಧಿಯ ಜೊತೆಗೆ ನೀವೇನು ಯಾವುದೇ ಸೈನ್ಸ್, ಅಲೋಪತಿಕ್ ಆಗ್ಬೋದು, ಹೋಮಿಯೋಪತಿಕ್ ಆಗ್ಬೋದು, ಅಥವಾ ಬೇರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಆಗ್ಬೋದು, ಏನು ತೊಗೊಳ್ತಾ ಇರ್ತೀವಿ ಅದನ್ನು ಕಂಟಿನ್ಯೂ ತೊಗೊತಾನೆ ಇರೋದು. ಇದನ್ನು ತೊಗೊತಾ ಹೋದಾಗ ಎವ್ರಿ 3 ಡೇಸಿಗೆ 4 ಡೇಸಿಗೆ ನೀವು ಸಕ್ಕರೆ ಪ್ರಮಾಣ ಅಂದರೆ RBS ಅನ್ನು ಚೆಕ್ ಮಾಡ್ತಾ ಇರಬೇಕಾಗ್ತದೆ. ಎವ್ರಿ 3 ಡೇಸ್ 4 ಡೇಸಿಗೆ ಒಂದ್ಸಲ, ಹಾಗೆ 15 ದಿವಸಕ್ಕೊಂದ್ಸಲೂ ಕೂಡ ನೆಕ್ಸ್ಟ್ ಮುಂದೆ ಬರ್ತಾ ಚೆಕ್ ಮಾಡಬೇಕು ಹೋಗ್ಬೇಕಾಗ್ತದೆ. ಯಾಕಪ್ಪ ಹಂಗಂತ ಹೇಳಿದರೆ 300, 400 ಇದ್ದವ್ರದ್ದು ಸ್ವಲ್ಪ ಬೇಗ ಕಂಟ್ರೋಲ್ ಬರ್ಬೋದು, ಕೆಲವೊಬ್ಬರಿಗೆ ಲೇಟಾಗಿ ಕಂಟ್ರೋಲ್ ಬರ್ಬೋದು. 3 ಡೇಸಿಗೆ, 5 ಡೇಸಿಗೆ, 10 ಡೇಸಿಗೆ, 15 ಡೇಸಿಗೆ ಬರ್ಬೋದು. ಸೊ ಅದ್ರ ಏನು ಅಡ್ವಾಂಟೇಜ್ ಆಗ್ತದೆ ಅಂತ ಹೇಳಿದ್ರೆ, ಸಕ್ಕರೆ ಪ್ರಮಾಣ ನ್ಯಾಚುರಲ್ ಆಗಿ ಸಪೋರ್ಟಿವ್ ಮೆಡಿಸಿನ್ ಆಗಿ ಕಂಟ್ರೋಲ್ ಮಾಡಿತು ಅಂತಂದರೆ ನೀವು ಆ್ಯಂಟಿ ಡಯಾಬಿಟಿಕ್ ಟ್ಯಾಬ್ಲೆಟ್ಸನ್ನು ಕಡಿಮೆ ಮಾಡ್ತಾ ಬರಬೇಕಾಗ್ತದೆ. ಇಲ್ಲ ಅಂತಂತಂದರೆ ಆ ಡೋಸ್ಗಳನ್ನು ಕಡಿಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಇನ್ನೂ ಕಡಿಮೆ ಆಗೋದು ಇರ್ತದೆ. ಸೊ ಹಾಗೆ ಇದನ್ನು ನೀವು ಬೇರೆ ಔಷಧಿಯ ಜೊತೆಗೆ ಇದನ್ನು ತೆಗೆದುಕೊಳ್ಳಬಹುದು. ಇದನ್ನು ಮಿನಿಮಮ್ ಒಂದು 6 ತಿಂಗಳ ಅಥವಾ 1 ವರ್ಷದವರೆಗೂ ನೀವು ತಗೊಂತ ಹೋಗಬಹುದು. ಈ ಔಷಧಿನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಏನದಲ್ಲ, FBS, PPBS, HbA1c, ಸೀರಮ್ ಕ್ರಿಯಾಟಿನಿನ್, CBC ಇದನ್ನು ಸ್ವಲ್ಪ ಮಾಡಿಸ್ಬೇಕಾಗ್ತದೆ. ಯಾಕಪ್ಪ ಅಂತಂತ ಹೇಳಿದರೆ ಬಿಫೋರ್ ಆಫ್ಟರ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಷ್ಟಿದೆ, 300 ಐತೋ, 400 ಐತೋ, ಅಥವಾ 100 ಇದೆನೋ, ಆಮೇಲೆ ಮುಂದೆ 5 ಡೇಸ್, 1 ವೀಕ್, ಸೊ ಈ ಥರ 1 ಮಂತ್ ಎವರೇಜ್ 1 ಮಂತದೊಳಗೆ ತೊಗೊತ ಹೋದಾಗ ಎಷ್ಟು ಕಂಟ್ರೋಲ್ ಆಯಿತು ಅನ್ನೋದು ಗೊತ್ತಾಗಬೇಕಾಗ್ತದೆ. ಅಥವಾ ಕೆಲವೊಂದು ನಾವು ಪತ್ತೆ ಹೇಳ್ತೀವಿ, ಪತ್ತೆ ಅಂತ ಒಂದು ಡಯಟ್ ಪ್ಲಾನ್ ಹೇಳ್ತೀವಿ, ಅದನ್ನು ಸರಿಯಾಗಿ ಪಾಲನೆ ಮಾಡಬೇಕಾಗ್ತದೆ. ಮತ್ತು ಇದು ಔಷಧಿಯನ್ನು ಅಥವಾ ಇದು ಸಪೋಸ್ ಆ್ಯಸ್ ಎ ಸಪ್ಲಿಮೆಂಟ್ರಿ ಮೆಡಿಸಿನನ್ನು ನಾವು ಹೆಂಗೆ ತೊಗೋಬೇಕು ಅಂತ ಹೇಳಿದರೆ ಏನೆಲ್ಲ ಭಾಳ ಸಿಂಪಲ್ ಅದ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಹಾಲು ಒಳಗಡೆ ಇದನ್ನು ಒಂದು ಕಾಲು ಇಲ್ಲ ಅಂತಂದರೆ 1.5 ಚಮಚೆಯನ್ನು ಪೌಡ್ರನ್ನ ಹಾಕಿ ಬಿಸಿ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ತೊಗೋಬೇಕು. ತೊಗೊಂಡು ಒಂದು ಅರ್ಧ ಗಂಟೆ ವಾಕಿಂಗ್ ಹೋಗಿ ಬರಬೇಕು. ಏನು ತಿನ್ನಬಾರ್ದು, ನೀರಿಷ್ಟಾದರೂ ಕುಡಿಬೋದು. ಹಾಗೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ಇದನ್ನು ಮತ್ತೆ ಸೇಮ್ ಅದೇ ಥರ 1 ಗ್ಲಾಸ್ ಹಾಲು, ಅದರಲ್ಲಿ ಇದನ್ನು 1.5 ಚಮಚೆ ಅಥವಾ 1 ಚಮಚೆ ಡಿಪೆಂಡಿಂಗ್ ಅಪಾನ್ ದಿ ಪೇಷಂಟ್ ತೊಗೊಂಡು ಅದನ್ನು ಒಂದು ಅರ್ಧ ಗಂಟೆ ವಾಕ್ ಮಾಡಬೇಕು. ಆಮೇಲೆ ಎಷ್ಟಾದ್ರು ನೀರು ಕುಡಿಬೋದು. ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಟು ಆದಮೇಲೆ ನೀವು ಊಟ ಮಾಡಬಹುದು.
ಹಾಗೆ ಅದು 1.5 ಸ್ಪೂನು ಅಥವಾ 1 ಸ್ಪೂನ್ ತೊಗೊಳ್ಬೇಕು, ಎಷ್ಟು ತೊಗೋಬೇಕು ಅನ್ನೋದನ್ನು ನೀವು ಕಳಿಸಿರ್ತಕ್ಕಂಥ ಬಿಫೋರ್ ರಿಪೋರ್ಟ್ಸ್ ಏನಿರ್ತಾವಲ್ಲ, ಪಾಸ್ಟ್ ರಿಪೋರ್ಟ್ಸ್ ಏನಿರ್ತಾವಲ್ಲ ಅದನ್ನು ನೋಡಿ ನಾನು ಹೇಳಬೇಕಾಗ್ತದೆ. ಒಂದು ಸಾರಿ ನಾನು ಕನ್ಸಲ್ಟೇಷನ್ ತೊಗೊಂಡು ನೀವು ಅದನ್ನು ತೊಗೋಬೇಕಾಗ್ತದೆ. ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಆಗಲಿ, ಹಾರ್ಮ್ ಆಗಲಿ ಏನೂ ಇರೋದಿಲ್ಲ. ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಯು ಕ್ಯಾನ್ ರೆಡ್ಯೂಸ್ ಯುವರ್ ಅದರ್ ಮೆಡಿಸಿನ್ಸ್ ಲೈಕ್ ಇನ್ಸುಲಿನ್ ಇರ್ಬೋದು, ಅಥವಾ ಡೈಲಿ 3 ಟೈಮ್ಸ್ ತೊಗೊಳ್ತಕ್ಕಂಥವು ಡಬಲ್ ಡೋಸ್ ಇರ್ತಕ್ಕಂಥ ಮೆಡಿಸಿನ್ಸನ್ನು ನೀವು ಡೈಲಿ 3 ಟೈಮ್ಸ್ ಇದ್ದಿದ್ದನ್ನು 2 ಟೈಮ್ಸ್ ಮಾಡ್ಬೋದು, ಆಮೇಲೆ 1 ಟೈಮ್ ಮಾಡ್ಬೋದು, ಒಂದು ಫುಲ್ ಇದ್ದಿದ್ದನ್ನು ಹಾಫ್ ಮಾಡ್ಬೋದು. ಸೊ ಬರ್ತಾ ಅದನ್ನು ಕ್ರಮೇಣ ಕಡಿಮೆ ಮಾಡ್ಕೊತ ಬರ್ತಕ್ಕಂಥ ಒಂದು ಒಳ್ಳೆಯ ಅಡ್ವಾಂಟೇಜ್ ಇದು ಕೊಡ್ತದೆ. ಸೊ ಅದಕ್ಕೆ ತೊಗೊಳೋದಕ್ಕಿಂತ ಮುಂಚೆ ಒಂದ್ಸಲ ನಮ್ಗೆ ಕನ್ಸಲ್ಟ್ ಮಾಡಿರಿ, 1 ಮಂತ್ ಟ್ರೈ ಮಾಡಿರಿ, ರಿಸಲ್ಟ್ಸ್ ನಮಗೆ ಗೊತ್ತಾಗ್ತದೆ. ಭಾಳ ಲಾಂಗ್ ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಮೆಡಿಸಿನ್ ಇದು ಇರೋದಿಲ್ಲ, ಶಾರ್ಟ್ ಟೈಮ್ ಇರ್ತದೆ. 6 ಮಂತ್ಸ್ ಹೋಗ್ಬೋದು, 1 ಇಯರ್ ಹೋಗ್ಬೋದು, 2 ಇಯರ್ಸ್ ಹೋಗ್ಬೋದು, ಅಷ್ಟಾಗ್ಬೋದು, ಗೊತ್ತಿಲ್ಲ. ಅವ್ರ ಬಾಡಿ ಯಾವ ಥರ ರೆಸ್ಪಾನ್ಸ್ ಮಾಡ್ತದೆ, ಅವ್ರ ಬಾಡಿ ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತದೆ, ಅವ್ರ ಬೀಟಾ ಸೆಲ್ಸ್ ಹೆಂಗೆ ಆ್ಯಕ್ಟಿವೇಟ್ ಆಗ್ತಾವೆ, ಇನ್ಸುಲಿನ್ ಪ್ರೊಡಕ್ಷನ್ ಯಾವ ಥರ ಆಗ್ತದೆ, ಅವ್ರ ಪ್ಯಾಂಕ್ರಿಯಾಸ್ ಯಾವ ಥರ ನಾರ್ಮಲೈಸ್ ಆಗ್ತೈತಿ, ಅದನ್ನೇನೈತಲ್ಲ ನಾವು ಸ್ಕ್ಯಾನ್ಸು ಪ್ಲಸ್ ಇನ್ವೆಸ್ಟಿಗೇಷನ್ಸ್ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಮಾಡಿಸಿದ ಮೇಲೆ HbA1c ಯಾವಾಗಲೂ ನಾರ್ಮಲ್ ಬರಬೇಕು. ಎನಿ ಟೈಮ್ ಚೆಕ್ ಮಾಡಿದಾಗ ನಿಮ್ಮ ಶುಗರ್ 150, 140 ಒಳಗಡೆ ಬರಲೇಬೇಕು. ಊಟ ಮಾಡಿ ಆಯಿತು, ಊಟ ಮಾಡದೇ ಇದ್ರೆ ಆಯಿತು, ಮಲ್ಕೊಂಡಾಗ ಆಯಿತು, ಎದ್ದಾಗಾಯಿತು, ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು, ಎನಿ ಟೈಮ್ ವಾರದಲ್ಲಿ 7 ದಿವಸದಲ್ಲಿ ಯಾವಾಗ ಚೆಕ್ ಮಾಡಿದ್ರು ನಿಮ್ಮ ಶುಗರು 140, 150 ಒಳಗಡೆಗೆ ಬಂತು ಅಂತ ಹೇಳಿದರೆ ಇಟ್ ಈಸ್ 100% ಕಂಟ್ರೋಲ್ಡ್. ಸೊ ಒಂದ್ಸಲ ಟ್ರೈ ಮಾಡಿರಿ. ನಿಮ್ಮ ಸಂಬಂಧಿಕರು ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದವರು ಅಂತಾರೆ 1 ಮಂತಲ್ಲಿ ಅವರು ಟ್ರೈ ಮಾಡಿ ನೋಡೋಕ್ಕೆ ಹೇಳಿದ್ರಿ, ಅವರಿಗೆ ಬೆನಿಫಿಟ್ಸ್ ಆಗ್ತದೆ. ನಾಟ್ ಓನ್ಲಿ ಇಟ್ ಕಂಟ್ರೋಲ್ಸ್ ದಿ ಶುಗರ್ ಲೆವೆಲ್ಲು, ಬೀಟಾ ಸೆಲ್ಸು, ಪ್ಯಾಂಕ್ರಿಯಾಸನ್ನು ಅಥವಾ ಇನ್ಸುಲಿನ್ನ ಪ್ರೊಡಕ್ಷನ್ನ ನಾರ್ಮಲ್ ಮಾಡೋದಾಗಲಿ, ಅಷ್ಟೇ ಅಲ್ಲದೇ ಇದು ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ರೆಫ್ರೋಪತಿ, ಸೊ ಈ ಥರ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ಇದು ನಾರ್ಮಲೈಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ಒಂದು ಸಾರಿ ನೀವು ಇದನ್ನು ಪ್ರಯತ್ನ ಮಾಡಬಹುದು. ಮತ್ತು ಬೇರೆ ಏನಾದರೂ ನಿಮಗೆ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಧಾರಾಳವಾಗಿ ನೀವು ಕೇಳ್ಬೋದು. ನಮ್ಮದು ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀವಿ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತ ಕೇಳ್ಬೋದು.